ಅಯ್ಯೋ ಒತ್ತೆ ಆಗೋಯ್ತು. ಬೇಗ ಬೇಗ ಹಾಲು ಕರ್ದೊಡ್ಬೇಕು. ಅವ್ವ 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 ಗಂಗೆ ಬಾ 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 ಬಾ. ಅಬ್ಬಾ ಅಯ್ಯೋ ನನ್ ಗಂಗೆ, ನನ್ ಕರೆದ ತಕ್ಷಣ ಎಷ್ಟು ಚೆನ್ನಾಗಿ ನನ್ನ ಹತ್ರ ಬಂದ್ಬಿಡ್ತು. ಐ ಲೈಕ್ ಯು ಸೋ ಮಚ್. ಅಬ್ಬಾ ಗಂಗೆ ಇವಾಗಲೇ ತುಂಬಾ ಹೊತ್ತಾಗ್ಬಿಟ್ಟದೆ. ಬೇಗ ಬೇಗ ಹಾಲು ಕರ್ಕೋತೀನಿ, ಹಾಲು ಕೊಡು. ಅಬ್ಬಾ ಐ ಲೈಕ್ ಯು ಸೋ ಮಚ್. ಗಂಗೆ ಬಾರಿ ತುಂಗೆ ಬಾರಿ ಹಾಲು ಕೋಡಿ, ಬಕೀಟ್ ತುಂಬ ಹಾಲು ಕೋಡಿ. ಅಬ್ಬಾ ಇದೆಲ್ಲೋದ್ಲಿ ಮಾಲಾಶ್ರೀ? ಚೇತು ಚೇತು, ನಿಮ್ಮ ಮಮ್ಮಿ ಎಲ್ಲಿ ನೋಡಪ್ಪ ಒಂಚೂರು. ಆಯ್ತು ಅಜ್ಜಿ. ಗಂಗೆ, ನಿಂಗೆ ಒಂದು ವಿಷಯ ಗೊತ್ತಾ? ನಮ್ಮ ಮನೆಗೆ ಬಂದಿದ್ರಲ್ಲ ಸಾವಿತ್ರಿ ಆಂಟಿ, ಅವ್ರು ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಊರಿಗೆ ಹಾಕಿ ಕಳ್ಸೋಕ್ಕೆ 1 ಲೀಟ್ರ್ ಹಾಲು ಹೆಚ್ಚಾಗಬೇಕು ಅಂತ ಹೇಳ್ತಿದ್ರು ನಮ್ಮ ಅತ್ತೆ. ಅದಕ್ಕೆ ಪ್ಲೀಸ್ 1 ಲೀಟ್ರ್ ಹಾಲು ಹೆಚ್ಚಾಗಿ ಕೊಡ್ತೀಯಾ? ಅಬ್ಬಾ ಥ್ಯಾಂಕ್ ಯು ಸೋ ಮಚ್. ಗಂಗೆ, ಸಾಯಂಕಾಲ ನಿಂಗೆ ತಿಂಡಿ ಬೂಸ ಎಲ್ಲ ಒಂದು ಅರ್ಧ ಕೆಜಿ ಜಾಸ್ತಿ ಕೊಡ್ತೀನಿ. ನೀನೇನು ಫೀಲಿಂಗ್ ಮಾಡ್ಕೋಬೇಡ, ಸ್ವಲ್ಪ ಜಾಸ್ತಿ ಹಾಲು ಕೊಟ್ಬಿಡು ಅಷ್ಟೇ ಇವಾಗ. ಅಬ್ಬಾ ಮಮ್ಮಿ ನೀನು ಎಲ್ಲಿದ್ಯಾ? ಹೌದು ಕಣೋ, ಯಾಕೆ? ಮಮ್ಮಿ ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವನ ಚೇತು? ಹಾಲು ಕರಿತಾ ಇದ್ದೀನಿ. ಮಮ್ಮಿ ಮಮ್ಮಿ, ನೀನು ಹೆಂಗೆ ಹಾಲು ಕರಿತೀಯ ಅಂತ ನಾನು ಹತ್ರ ಬಂದು ನೋಡ್ಲಾ? ಅಬ್ಬಾ ಅಯ್ಯಯ್ಯೋ ಬೇಡ ಕಣೋ ಚೇತು. ಮಕ್ಕಳು ಹಿಂಗೆಲ್ಲ ಕುಣಿದಾಡಿದ್ರೆ ಹಸುಗಳು ಬೆದ್ರು ಬಿಡ್ತವೆ ಅಷ್ಟೇನೆ. ಆಮೇಲೆ ನಿಮ್ಮ ಮಮ್ಮಿಗೆ ಒದ್ದು ಬಿಡುತ್ತೆ ಹಸು. ಅದಕ್ಕೆ ಹೋಗಪ್ಪ ನೀನು. ನೀನು ಯಾಕೆ ಬಂದಿದ್ದೆ ನನ್ನ ಕೊಟ್ಟಿಗೆ? ಮಮ್ಮಿ, ಅಜ್ಜಿ ನಿನ್ನ ಹುಡುಕ್ತಾ ಇತ್ತು. ಅದಕ್ಕೆ ಎಲ್ಲಿದೆ ನೋಡು ಚೇತು ಅಂತು. ಅದಕ್ಕೆ ನಾನು ಹುಡುಕೊಂಡು ಬಂದೆ ಇಲ್ಲಿಗೆ. ಓ ಹೌದಾ? ಅಜ್ಜಿಗೆ ಹೇಳ್ಬಿಡು ಮಮ್ಮಿ ಹಾಲು ಕರಿತವ್ರೆ, ಬರ್ತಾರೆ ಅಂತ. ಆಯ್ತು ಮಮ್ಮಿ. ಅಜ್ಜಿ ಅಜ್ಜಿ. ಅಯ್ಯಯ್ಯೋ ಕೂಗ್ಬೇಡ ಕಣೋ, ಇಲ್ಲೇ ಇದ್ದೀನಿ ನಾನು. ಅಜ್ಜಿ ಮಮ್ಮಿ ಇಲ್ಲೇ ಇದೆ ನೋಡಿ ಅಲ್ಲಿ. ಇದೇನೇ ಮಾಲ, ಇಷ್ಟೊಂದು ಲೇಟ್ ಮಾಡ್ಬಿಟ್ಟಿದ್ದೆ ಇವತ್ತು ಹಾಲು ಕರಿಯೋದ್ನ? ಅತ್ತೆ, ನೀವು ಹೇಳಿದ್ರಲ್ಲ ಸಾವಿತ್ರಿ ಆಂಟಿಗೆ ಬ್ಯಾಗ್ ಹಾಕಕ್ಕೆ ತಿಂಡಿ ಮಾಡ್ಬಿಡು ಅಂತ. ಅದೆಲ್ಲ ಮಾಡೋ ಗಂಟು ಲೇಟ್ ಆಗೋಯ್ತು ಅತ್ತೆ. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಹಾಲು ಕರಿಯಕ್ಕೆ ಬರೋದು. ಓ ಹೌದಾ? ಹಂಗಾದ್ರೆ ನಂಗೆ ಹೇಳಿವೆ ಹಾಲು ಕರ್ಕೊ ಬನ್ನಿ ಅತ್ತೆ ಅಂತ. ನಾನೇ ಹಾಲು ಕರ್ಕೊ ಬರ್ತಿದ್ನಪ್ಪ. ಅತ್ತೆ, ನಿಮಗೆ ಕೂತ್ಕೊಂಡು ಹಾಲು ಕರಿಯಕ್ಕೆ ಮಂಡಿ ನೋವು ಅಂತಿದ್ರಲ್ಲ, ಅದಕ್ಕೆ ನಿಮ್ಗೆ ಹೇಳಿಲ್ಲ ಅತ್ತೆ. ಇನ್ನೊಂದು 5 ನಿಮಿಷ ಕರ್ಕೊಂಡು ಬಂದ್ಬಿಡ್ತೀನಿ. ಅಬ್ಬಾ ಅವ್ವ ಅವ್ವ ಗಂಗವ್ವ, ನೀನು ನನ್ನ ಮನೆ ಮಹಾಲಕ್ಷ್ಮಿ ಕಣವ್ವ. ನನ್ನ ಅಂಬಾ ಅಂತ ಕರೀತಿದೀಯ ನನ್ನವ್ವ ನೀನು. ಅಬ್ಬಾ ಅಜ್ಜಿ ಅಜ್ಜಿ, ಹಸುನ ನಾನು ಮುಟ್ತೀನಿ. ಅದಕ್ಕೇನಂತೆ ಬಾ ಚೇತು, ಹಸುನ ಪಕ್ಕದಲ್ಲಿ ನಿಂತ್ಕೋ ಬಾ. ನಮ್ಮ ಗಂಗವ್ವ ಎಷ್ಟು ಒಳ್ಳೆ ಹಸು ಅಂದ್ರೆ, ನಮ್ಮ ಮನೆಗೆ ಬಂದಾಗಿಂದ ಒಬ್ಬರಿಗೆ ತಿವುದಿಲ್ಲ, ಒಬ್ಬರಿಗೆ ಒದ್ದಿಲ್ಲ, ಗೊತ್ತಾ? ಅಬ್ಬಾ ಅಜ್ಜಿ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವಾಗಲೇ ಹಸು ಹತ್ರ ಬರ್ತೀನಿ ಅಂದ್ರೆ ಮಮ್ಮಿ ಬೈದ್ಬಿಡ್ತು ನಂಗೆ. ಇವಾಗ ಅಜ್ಜಿ ಅವರೇ ಅದಕ್ಕೆ ಬಾ ಅಂತಂದೆ. ನೀನು ಒಬ್ನೇ ಬಂದ್ರೆ ಹಸು ಬೆದ್ರು ಬಿಡಲ್ವೇನೋ? ಹೌದು ಕಣಪ್ಪ ಚೇತು, ದೊಡ್ಡವರಿದ್ದಾಗ ಅಷ್ಟೇ ಬರಬೇಕು ನೀನು ಹಸು ಹತ್ರ. ಒಬ್ಬೊಬ್ನೇ ಅಂತ ಬರಬೇಡಪ್ಪ, ಇಲ್ಲ ಅಂದ್ರೆ ಕೊಂಬಲ್ಲಿ ತಿವಿದು ಬಿಡ್ತೇನೆ ನಿನ್ನ, ಆಯ್ತಾ? ಹೌದಾ? ಆಯ್ತು ಅಜ್ಜಿ. ಅವ್ವ ಅವ್ವ ಅವ್ವ. ಅಬ್ಬಾ ಅತ್ತೆ, ಹಾಲು ಕರ್ದಾಯ್ತು. ಸರಿ ಸರಿ ಮರ, ಹಾಲೊಂದು ಬಕೆಟ್ ಕೊಡು, ನಾನು ತಗೊಂಡು ಹೋಗ್ತೀನಿ ಒಳಗಡೆ. ಹಸುನಾದ್ರೆ ಜಾಗ ಕಟ್ಟಾಕ್ಬಿಟ್ಟು ಬಾ ನೀನು. ಸರಿ ಅತ್ತೆ. ಮಾಲ, ಇನ್ನೊಂದು ವಿಷಯ ನಿಂಗೆ ಹೇಳೋದು ಮರ್ತೆ. ಇವತ್ತು ಚೇತನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಬಿಡು ಹೋಗವ. ಹೌದಾ ಅತ್ತೆ? ನಿಮ್ಮ ಮಗನಿಗೆ ಹೇಳಿದ್ರಾ? ಇಲ್ಲ ಮಾಲ, ಕಾರ್ತಿ ರೂಮಲ್ಲಿ ರೆಡಿ ಆಗ್ತಾ ಇದ್ದ. ನೀನೇ ಒಂದು ಮಾತು ಹೇಳ್ಬಿಡು. ಹೌದಾ ಅತ್ತೆ? ಸರಿ, ನಾನು ಹೇಳ್ತೀನಿ ಬಿಡಿ ಅತ್ತೆ. ನೀವು ಹಾಲು ತಗೊಂಡೋಗಿ ಒಳಗಡೆ. ಸರಿ ಸರಿ, ಬಾರ ಚೇತನ ಹೋಗೋಣ. ಮಮ್ಮಿ ಬೇಗ ಬೇಗ ಬಾ, ಸ್ಕೂಲಿಗೆ ಹೋಗ್ಬೇಕು. ಆಯ್ತಾಯ್ತು, ಹಸುನಾದ್ರೆ ಜಾಗ ಕಟ್ಟಾಕ್ಬಿಟ್ಟು ಬರೋದು ಅಷ್ಟೇನೆ. ಮಿಕ್ಕಿದ ಕೆಲಸ ಎಲ್ಲ ಮುಗಿಸಿದ್ದೀನಿ. ನಿನ್ನ ಅಜ್ಜಿ ಜೊತೆ ಹೋಗ್ತಾ ಇರು. ಸರಿ ಮಮ್ಮಿ. ಮಾಲಾ, ಹಂಗೆ ಬರ್ತಾ ಎಲ್ಲ ಹಸುಗಳಿಗೂ ಹುಲ್ಲಾಕ್ಬಿಟ್ಟು ಬಂದ್ಬಿಡು. ಆಯ್ತು ಅತ್ತೆ. ಹೌವ ಹೌವ ಗಂಗೆ, ಬಾಬಾ ಈ ಕಡೆ ಬಾ. ಅಬ್ಬಾ ಫ್ರೆಂಡ್ಸ್, ನೀವೆಲ್ಲ ಕೇಳ್ಬೋದು, ಇದೇನಪ್ಪ ಮಾಲಾಶ್ರೀ ಬರೀ ಗಂಗೆ ಹತ್ರ ಮಾತ್ರ ಹಾಲು ಕರಿತಾ ಇದ್ದಾಳೆ, ಬಿಕ್ಕಿದ 2 ಹಸು ಹತ್ರ ಹಾಲು ಕರಿತಾ ಇಲ್ಲ ಅಂತ. ಅವೆರಡು ಹಸುಗಳಿವೆ ಇವಾಗ ಪ್ರೆಗ್ನೆಂಟು, ಅದಕ್ಕೆ ಹಾಲು ಕರಿತಾ ಇಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಗಂಗೆ ಒಬ್ಳೆ ಹಾಲು ಕೊಡ್ತಾ ಇರೋದು. ಐ ಲೈಕ್ ಯು ಸೋ ಮಚ್. ಮಾಲಾ ಬಂದ್ಯಾ? ಬಂದೆ ಅತ್ತೆ. ಅಯ್ಯಯ್ಯೋ, ನಾನೇನಾದ್ರು ಲೇಟ್ ಮಾಡಿದ್ರೆ ನಮ್ಮ ಅತ್ತೆ ಕೈಲಿ ಇವತ್ತು ಸರಿಯಾಗಿ ಬಯಸ್ಕೋಬೇಕಾಗತ್ತೆ. ಅದೇನು ಅಂತ ಹೋಗಿ ನೋಡ್ತೀನಿ. ಚೇತು ಚೇತು, ಬಾ, ಬೇಗ ಸ್ನಾನ ಮಾಡಿಸ್ಕೊಡ್ತೀನಿ. ಮಮ್ಮಿ, ನೀನು ನನಗೆ ಬಿಸಿ ಬಿಸಿ ನೀರು ಹಾಕ್ಬಾರ್ದು. ಆಯ್ತು ಬಾ ಮಗನೇ, ನನ್ನ ಮಗನಿಗೆ ಹೆಂಗ್ ಸ್ನಾನ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿಲ್ವಾ? ನಿಮಗೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ತೀನಿ, ಆಯ್ತಾ?
ಮಮ್ಮಿ ಅಜ್ಜಿ ಸ್ನಾನ ಮಾಡಿಸಿದ್ರೆ ಎಷ್ಟು ಸುಡು ಸುಡು ನೀರು ಹಾಕುತ್ತೆ ಗೊತ್ತಾ? ಅದಕ್ಕೆ ನಾನು ಅಜ್ಜಿ ಕೈ ಸ್ನಾನ ಮಾಡಿಸ್ಕೊಳ್ಳಲ್ಲಪ್ಪ ಇನ್ನು. ಹೌದಾ? ಹಂಗೆಲ್ಲ ಅನ್ಬಾರ್ದಪ್ಪ, ಅಜ್ಜಿ ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡಿಸೋದು. ನಂಗೆ ಬೇಡ ಮಮ್ಮಿ, ಅಜ್ಜಿ ತುಂಬಾ ಸುಡು ಸುಡು ನೀರು ಹಾಕುತ್ತೆ. ಆಯ್ತಾಯ್ತು, ಬಾ ಕೂತ್ಕೋ. ಚೇತು. ಏನು ಮಮ್ಮಿ? ಚೇತು, ಇವತ್ತಿಂದ ನೀನು ಸ್ಕೂಲಿಗೆ ಹೋಗ್ತಾ ಇದೀಯಾ? ಒಳ್ಳೆ ಸ್ಟೂಡೆಂಟ್ ಆಗಬೇಕು ನೀನು. ಯಾರ ವಸ್ತುಗಳನ್ನು ಕದಿಬಾರ್ದು, ಯಾರ ಜೊತೆಗೂ ಸುಳ್ಳು ಹೇಳ್ಬಾರ್ದು, ಯಾರ ಮೇಲೂ ಚಾಡಿ ಹೇಳ್ಬಾರ್ದು. ಚೆನ್ನಾಗಿ ಓದಬೇಕು ನೀನು. ತುಂಬ ಬುದ್ಧಿವಂತ ಹುಡುಗ ಅಲ್ವಾ ನೀನು? ಸ್ಕೂಲಲ್ಲಿ ಒಳ್ಳೆ ಹೆಸರು ತಗೋಬೇಕು, ಆಯ್ತಾ? ಆಯ್ತು ಮಮ್ಮಿ. ಯಾಕೋ, ಏನಾಯ್ತು ಚೇತು? ಯಾಕೆ ಇದ್ಕಿದಂಗೆ ಸೈಲೆಂಟ್ ಆಗ್ಬಿಟ್ಟಲ್ಲ? ಮಮ್ಮಿ ಮಮ್ಮಿ ನಾನು ನಾನು ನೀನು ನಾನು ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ ಮಮ್ಮಿ. ಅದನ್ನ ನಿಂಗೆ ಹೇಳಿಲ್ಲ ನಾನು. ಅದೇನು ಅಂತ ಹೇಳು ಚೇತು. ಮಕ್ಕಳು ತಪ್ಪು ಮಾಡೋದು ಸಹಜ ಅಲ್ವಾ? ದೊಡ್ಡವರು ನಾವು ತಿದ್ದಿ ಬುದ್ಧಿ ಹೇಳ್ತೀವಿ. ಮಮ್ಮಿ ಮಮ್ಮಿ ನಾನು ಹೇಳಿದ್ಮೇಲೆ ನೀನು ಬೈಬಾರ್ದು ನನ್ನ. ನನ್ನ ಮಗ ಏನೇ ಮಾಡಿದ್ರು ಪಟ್ಟಂತ ಬಂದಂಗೆ ಹೇಳ್ಬಿಡೋನು. ಏನಿದು ಮನಸ್ಸಲ್ಲಿ ಏನೋ ಮುಚ್ಚಿಟ್ಕೊಂಡು ಹಿಂಗೆ ಬೇಜಾರು ಮಾಡ್ಕೊಳ್ಳೋನಲ್ಲ, ಅದೇನು ಅಂತ ಕೇಳ್ತೀನಿ. ಇಲ್ಲ ಚೇತು, ನಾನು ನಿಮ್ಮ ಅಮ್ಮ ಅಲ್ವಾ, ನಿಂಗೆ ಏನು ಮಾಡಲ್ಲ. ಅದೇನು ಅಂತ ಹೇಳಪ್ಪ. ಹೇಳು ಏನು ಅಂತ. ಮಮ್ಮಿ ಮಮ್ಮಿ ಅದು ಅದು ಗೌರಿ ದಡ ಮನೆ ಕಲ್ಲತ್ತಿದಾರಲ್ಲ, ಅವ್ರ ಕುರಿ ಮರಿ ಕಳ್ತನ ಆಗಿತ್ತಲ್ವಾ? ಅದನ್ನ ಯಾರು ಗೊತ್ತಾ ಮಾಡಿದ್ದು? ಯಾರು? ನಿಂಗೆ ಗೊತ್ತಾ ಯಾರು ಅಂತ? ಅದು ಆ ಕುರಿಮರಿನ ಕಳ್ತನ ಮಾಡಿದ್ದು ಉಪೇಂದ್ರ, ಆಮೇಲೆ ನಾವಿಬ್ರು ಸೇರ್ಕೊಂಡು ಕಳ್ತನ ಮಾಡ್ಬಿಟ್ಟು ಜಾನಕಿ ಆಂಟಿ ಮನೆ ಇದೆಯಲ್ಲ, ಅವ್ರ ಎತ್ತಲ್ಲಿ ಕಟ್ಟಾಕ್ಬಿಟ್ಟಿದ್ದು. ಮುಚ್ಚು ಬಾಯಿ, ನೋಡಕ್ಕೆ ಚೋಟುದ್ದೇ ಇದೆಯಾ? ಇವಾಗಲೇ ಕುರಿಮರಿನ ಕಳ್ತನ ಮಾಡೋ ಅಷ್ಟು ದೊಡ್ಡವನಾಗ್ಬಿಟ್ಟೆನ ನೀನು. ಮಮ್ಮಿ ನಾನು ಉಪೇಂದ್ರನ್ಗೆ ಹೇಳ್ದೆ ಬೇಡ ಕಳ್ಳ ಅಂತ, ಆದ್ರೆ ಅವನು ಏನು ಆಗಲ್ಲ, ಕಳ್ಳಜ್ಜಿ ನಮ್ಮಿಬ್ಬರಿಗೂ ಬೈದು ಬಿಡ್ತಲ್ವಾ, ಬುದ್ಧಿ ಕಲ್ಸೋಣ ಬಾಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಓ ಹೌದಾ? ಹಂಗಾರೆ ಅವನು ಮಣ್ಣು ತಿನ್ನು ಅಂತಾನೆ ತಿಂತೀಯಾ? ಇಲ್ಲಪ್ಪ, ತಿನ್ನಲ್ಲ. ಇವಾಗ ನೀನ್ ಮಾಡ್ಕೊ ಬಂದಿರೋದವೇ ಮಣ್ಣು ತಿನ್ನೋ ಕೆಲಸ ಕಣೋ. ಆಚೆ ಕಡೆ ಯಾರಿಗಾರು ಈ ವಿಚಾರ ಗೊತ್ತಾದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನೋ ಆಗ್ಬೇಕು. 3ನೇ ಕ್ಲಾಸ್ಗೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂದಮೇಲೆ ಏನು ಮಾಡ್ದೆ ಹೇಳು ಮತ್ತೆ ನಿಂಗೆ ನಾನು. ಮಮ್ಮಿ ಮಮ್ಮಿ ಸಾರಿ, ಇದು ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಮಮ್ಮಿ. ಉಪೇಂದ್ರ ಹೇಳ್ದ ಅಂದಲ್ಲ, ಅದಕ್ಕೆ ಮಾಡಿದೆ. ಇದೇ ಲಾಸ್ಟ್ ಚೇತು. ಇನ್ನೊಂದ್ಸಲ ನೀನು ಎಲ್ಲರೂ ಕಳ್ತನ ಮಾಡಿದೆ ಅಂತ ಗೊತ್ತಾಯ್ತು ಅನ್ಕೊ ನಂಗೆ, ನಿನ್ನನ್ನು ತಗೊಂಡೋಗಿ ಹಾಸ್ಟೆಲ್ಗೆ ಹಾಕೋದು ಆಮೇಲೆ. ಇಲ್ಲ ಇಲ್ಲ ಮಮ್ಮಿ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮಮ್ಮಿ, ಯಾವತ್ತೂ ನಾನು ಕಳ್ತನ ಮಾಡಲ್ಲ. ಸರಿ ಸರಿ, ಈ ವಿಚಾರ ನೀನು ಯಾರ ಹತ್ರನೂ ಹೇಳ್ಬೇಡ, ನಾನು ಮಿಕ್ಕಿದ್ದೆಲ್ಲ ನೋಡ್ಕೋತೀನಿ. ಆಯ್ತು ಮಮ್ಮಿ. ಮಾಲಾ, ಯಾಕೆ ಚೇತು ಹೇಳ್ತಿದ್ದಾನೆ? ನೀನಾಗ ಸಪ್ಕಿದೀಯಾ? ಅತ್ತೆ, ಆ ಥರ ಏನೂ ಇಲ್ಲ. ಅವನು 2 ತಿಂಗಳಿಂದ ರಜೆಯಲ್ಲಿ ಖುಷಿಯಾಗಿದ್ನಲ್ವಾ, ಇವಾಗ ಮೊದಲನೇ ದಿನ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಬುದ್ಧಿ ಹೇಳ್ತಾ ಇದ್ದೆ. ಓ ಹೌದಾ? ಸರಿ ಸರಿ, ಬೇಗ ಅವನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಾ. ಸರಿ ಅತ್ತೆ. ಆಯ್ತು ಬಿಡು, ಯಾಕೆ ಮುಖ ಒಳ್ಳೆ ಅಳು ಮುಂಚೆ ಥರ ಮಾಡ್ಕೊಂಡಿದ್ಯಾ? ಖುಷಿಯಾಗಿರು, ಇನ್ನು ಮುಂದೆ ಆ ಥರ ತಪ್ಪುಗಳು ಮಾಡಬೇಡ ಅಷ್ಟೇ. ಆಯ್ತು ಮಮ್ಮಿ. ನಡಿ ಹೋಗೋಣ. ಅಣ್ಣ ಹೋಗಿ ಬರ್ತೀನಿ. ಸರಿನಮ್ಮ ಸಾವಿತ್ರಿ. ಜೋಪಾನ, ಮನೆ ತಲುಪಿದ ತಕ್ಷಣ ಫೋನ್ ಮಾಡು. ಸರಿ ಅಣ್ಣ. ಅತ್ತೆ, ಮಾವ, ಮಾಲಾಕ, ಚೇತು ಹೋಗಿ ಬರ್ತೀವಿ. ಆಯ್ತು ಅಮ್ಮ, ಹೋದ್ಮೇಲೆ ಫೋನ್ ಮಾಡಾಯ್ತಾ? ಆಯ್ತು. ಸಾವಿತ್ರಿ, ನಿಮ್ಮ ಅಣ್ಣ ತೋಟದಿಂದ ಎಳ್ನೀರು, ತರಕಾರಿ, ಬಾಳೆಹಣ್ಣು ಎಲ್ಲ ತಂದಿದ್ರು, ಎಲ್ಲನೂ ತಗೊಂಡ್ಯಾ? ಶಾಂತ ಎಲ್ಲನೂ ಕಾರ್ಗೆ ಹಾಕ್ಸಿದ್ದೀನಿ, ಕೃಷ್ಣ ಡ್ರಾಪ್ ಮಾಡಿ ಬರ್ತಾನೆ. ಓ ಹೌದಾ? ಯಾಕ್ರಿ, ಅವ್ನಿಗೆ ಆಫೀಸ್ ಇಲ್ವಾ ಇವತ್ತು? ಇವತ್ತು ಅವನಿಗೆ ಆಫೀಸ್ ಇದೆ. ಕಾರ್ತಿಕ ಹೋಗ್ಬಿಟ್ಟು ಕೃಷ್ಣನ ಆಫೀಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಂಗೆ ಸಾವಿತ್ರಿನ ಊರಿಗೆ ಡ್ರಾಪ್ ಮಾಡಿ ಬರ್ತಾನೆ. ಓ ಹೌದಾ? ಸರಿ ಸರಿ. ಮಾವಯ್ಯ, ಇವತ್ತು ಚೇತನ ಸ್ಕೂಲಿಗೆ ಬಿಡಕ್ಕೆ ಹೋಗ್ಬೇಕಾಗಿತ್ತಲ್ಲ, ನಿಮ್ಮ ಮಗ ಬರಲ್ವಾ ಹಂಗಾರೆ? ಇಲ್ಲಮ್ಮ ಮಾಲ, ಅವನಿಗೆ ಸ್ವಲ್ಪ ಸಿಟಿಲಿ ಕೆಲಸ ಇದೆ, ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಆ ಕೆಲಸ ಹೇಳಿದ್ದೀನಿ ಅವನಿಗೆ. ನಾನು ನಿಮ್ಮ ಮತ್ತೆ ಬರ್ತೀವಿ ಬಿಡು ನಿನ್ನ ಜೊತೆ. ಆಯ್ತು ಮಾವಯ್ಯ. ಬಾಯ್ ಚೇತು. ಅಣ್ಣ, ಅದಕ್ಕೆ ನಾನು ಹೇಳಿರೋ ವಿಚಾರನ ಮರಿಬೇಡಿ. ಮನೇಲಿ ಮಾತಾಡಿಕೊಂಡು ನಂಗೆ ಫೋನ್ ಮಾಡಿ ಹೇಳಿ. ಆಯ್ತಮ್ಮ, ಆಯ್ತು. ಸರಿ, ನಾವು ಹೊರಡ್ತೀವಿ. ಆಯ್ತಾಯ್ತು. ಕೃಷ್ಣ, ಕಾರ್ತಿಕ ಆಯ್ತೇನ್ರೋ? ನಿಮ್ಮ ಅತ್ತೆ ಮಾವ ಅಮ್ಮು ಕಾರಲ್ಲಿ ಹತ್ತು ಕೂತಿದ್ದಾರೆ. ಅಪ್ಪ ಆಯ್ತಾಯ್ತು, ಲ್ಯಾಪ್ಟಾಪ್ ತಗೋತಾ ಇದ್ದೀನಿ, ಒಂದು 5 ನಿಮಿಷ ಬಂದ್ಬಿಡ್ತೀವಿ.
ಸರಿ ಸರಿ. ಹಾಗಾದ್ರೆ ನೀವು ಸಾವಿತ್ರಿನ ಕರ್ಕೊಂಡೋಗಿ, ನಾನು ನಿಮ್ಮಮ್ಮ ಮಾಲಾ ಚೇತು ಎಲ್ಲ ಸ್ಕೂಲ್ ಹತ್ರ ಹೋಗಿ ಬರ್ತೀವಿ. ಸರಿಯಪ್ಪ. ಮಾಲ ಗೊತ್ತಾಗುತ್ತೆ, ನಡಿ ಹೋಗುವ. ಸರಿ ಬನ್ನಿ ಅತ್ತೆ. ಬರಕೋರೆ ಪರಮೇಶಿ ಬರ್ಲಿಲ್ವಾ? ಇಲ್ಲ ಗೌಡ್ರೆ, ಅದೇನೋ ಪಂಚಾಯತಿಲಿ ಮೀಟಿಂಗ್ ಇದೆ ಅಂತ ಹೋದ್ರು, ಅದಕ್ಕೆ ನಾನೇ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ ಅಂತ ಬಂದೆ. ಓ ಹೌದಾ. ಜಯ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಓ ಗೌಡ್ರು, ಇದರಿಂದ ನಮ್ಮ ಸ್ಕೂಲ್ ಹತ್ರ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ ಮೇಷ್ಟ್ರೆ, ನನ್ನ ಮೊಮ್ಮಗನ ಸ್ಕೂಲು ಸೇರಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಮಾವಯ್ಯ, ಇವರೇನ ನಮ್ಮ ಚೇತು ಮಾಸ್ಟ್ರು? ಮೇಡಮ್, ನಾನು ಈ ಸ್ಕೂಲ್ಗೆ ಹೆಡ್ ಮಾಸ್ಟ್ರು. ಹೌದಾ, ನಮಸ್ಕಾರ ಮಾಸ್ಟ್ರೆ. ನಮಸ್ಕಾರ ನಮಸ್ಕಾರ. ನಿಮ್ಮ ಮಗನ ಸ್ಕೂಲ್ ಸೇರ್ಸಕ್ ಕರ್ಕೊಂಡ್ ಬಂದಿರೋದು? ಮಾಸ್ಟ್ರೇ, ಇವನು ನನ್ನ ಮೊಮ್ಮಗ ಚೇತು ಅಂತ, ಆಮೇಲೆ ಪಂಚಾಯತಿ ಪರಮೇಶ್ ಇದನ್ನಲ್ಲ ಅವನ ಮಗ ಉಪೇಂದ್ರ ಅಂತ, ಇವರಿಬ್ಬರು ಇವತ್ತು ಸ್ಕೂಲ್ ಸೇರ್ಸಕ್ ಬಂದಿದ್ದೀವಿ. ಓ ಹೌದಾ, ತುಂಬಾ ಸಂತೋಷ. ಉಪೇಂದ್ರ, ಹೋಗು ಮಾಸ್ಟ್ರಿಗೆ ನಮಸ್ಕಾರ ಮಾಡು. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಉಪೇಂದ್ರ ಅಂತ. ಏನು ಉಪೇಂದ್ರ ಅಂತನಾ? ಏನು ಈ ತರ ಡಿಫ್ರೆಂಟ್ ಆಗಿ ಹೆಸರು ಇಟ್ಕೊಂಡ್ಬಿಟ್ಟಿದೆಯಲ್ಲ? ಹೌದು ಸರ್, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಸರ್. ಸರ್, ನೀವೇನು ತಪ್ಪು ತಿಳ್ಕೊಬೇಡಿ ಸರ್, ನನ್ನ ಮಗ ಸ್ವಲ್ಪ ಮಾತು ಜಾಸ್ತಿ, ಆದರೆ ತುಂಬ ಚುರುಕು, ತುಂಬ ಬುದ್ಧಿವಂತ, ನೀವು ಹೇಳ್ದಂಗೆ ಕೇಳ್ತಾನೆ.